ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಇತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆಗಳಾಗ್ತಾ ಇದ್ದಾವೆ. ಲೀಗಲ್ ಸೆಲ್ ಅಭಿಪ್ರಾಯ ಕೇಳಿದ ಪೊಲೀಸರು ಒಪಿನಿಯನ್ ಬಂದೊಡನೆ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ. ಬಹುತೇಕ ಈ ಮಾಸಾಂತ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಇತ್ತಲ್ಲ, ಆ ಪ್ರಕರಣದ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ತರಹದ ಸಿದ್ಧತೆಗಳಾಗ್ತಾ ಇದೆ. ಲೀಗಲ್ ಸೆಲ್ ಅಭಿಪ್ರಾಯ ಕೇಳಿದ ಪೊಲೀಸರು ಒಪಿನಿಯನ್ ಬಂದೊಡನೆ ಅದರ ಎಲ್ಲ ಚಾರ್ಜ್ ಶೀಟ್ನ ಪ್ರಕ್ರಿಯೆಗಳು ಮುಗಿಸ್ಕೊಂಡು ಎಸಿಪಿ ಅದನ್ನ ಚಾರ್ಜ್ ಶೀಟ್ ರೂಪದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. ದರ್ಶನ್ಗೆ ರಾಜಾತಿಥ್ಯ ಅನ್ನೋ ಒಂದು ಪ್ರಕರಣ ದಾಖಲಾಗಿತ್ತು. ಅದು ಯಾರೋ ಬಂದು ದೂರು ಕೊಟ್ಟು ಪ್ರಕರಣ ದಾಖಲಾಗೋದಲ್ಲ, ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಬೇಕಾಗುತ್ತದೆ. ಸೊ ಈ ರಾಜಾತಿಥ್ಯ ಪ್ರಕರಣ ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಾಗ, ಈತ ನಟೋರಿಯಸ್ ಕನ್ನಿಂಗ್ ಕಿಲ್ಲರು, ಆತನ ಪಕ್ಕದಲ್ಲಿ ಒಂದಷ್ಟು ಸ್ಥಳೀಯ ಪುಡಿ ರೌಡಿಗಳು, ಇನ್ನು ಆತನ ಪಕ್ಕದಲ್ಲಿ ನಟ ದರ್ಶನ್ಗೆ ಸಂಬಂಧಪಟ್ಟಂತ ಮ್ಯಾನೇಜರ್. ಇವರ ಜೊತೆ ಕೂತು ಕಷ್ಟ ಸುಖ ಮಾತಾಡುವಂತಹ ಫ್ರೀ ಜೈಲಿನಲ್ಲಿತ್ತ. ಇದಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ಯಾರು? ಇದಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟವರು ಯಾರು? ಜೈಲಿಗೆ ಸೇರ್ಪಡೆಯಾಗುವ ವಿಚಾರಣಾಧೀನ ಕೈದಿಗಳಾಗಿರ್ಲಿ, ಯಾರೇ ಆಗಿರಲಿ, ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗ್ತಾ ಇತ್ತು ಎನ್ನುವಂತಹ ಪ್ರಕರಣ ಅದು. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೋರ್ಟಿಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗಿ ಬರುತ್ತೆ. ಅದು ಸಲ್ಲಿಸಿದ ನಂತರ ಅದರ ಅಂತಿಮ ತೀರ್ಪುಗಳು ವ್ಯಕ್ತವಾಗೋದು. ಸೊ ರಾಜಾತಿಥ್ಯ ಅನ್ನುವಂತಹ ವಿಚಾರದಲ್ಲಿ ಅತ್ಯಂತ ನಟೋರಿಯಸ್ ರೌಡಿಗಳ ಜೊತೆ ಹತ್ತಿರದ ನಂಟನ್ನು ಇಟ್ಕೊಂಡಿದ್ದ. ಜೈಲಿನ ಕೈದಿಗಳು ಜೈಲಾಧಿಕಾರಿಗಳ ಮುಂದೆ ತಲೆ ತಗ್ಗಿಸ್ಕೊಂಡು ನಡಿಬೇಕಾಗುತ್ತೆ, ಭಯ ಪಡ್ತಾರೆ ತಲೆ ಎತ್ತು ನಡೆಯೋದಕ್ಕೆ. ಅಂಥದ್ರಲ್ಲಿ ಬಲಗೈಯಲ್ಲಿ ಕಾಫಿ ಮಗ್ಗು, ಎಡಗೈಯಲ್ಲಿ ಸಿಗರೇಟು, ಕೂತ್ಕೊಳ್ಳಕ್ಕೆ ಚೇರು, ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ಆಗ. ಈ ಸ್ವಾತಂತ್ರ್ಯ ಹೆಂಗ್ ಸಿಕ್ತು ಅಂತ ಜೈಲಲ್ಲಿ. ಜೈಲು ಅಂದರೆ ವಿರಾಮಕ್ಕೆ ಬೇಕಾಗಿ ಕೂತುಕೊಳ್ಳುವ ಅಡ್ಡ ಅಲ್ಲ. ಜೈಲು ಅಂದರೆ ಮಾಡಿರುವ ಪಾಪಕೃತ್ಯಕ್ಕೆ ಪಶ್ಚಾತ್ತಾಪ ಪಡಬೇಕಾದ ಪಶ್ಚಾತ್ತಾಪ ಕೇಂದ್ರ. ಜೈಲಿನಲ್ಲಿ ಪಶ್ಚಾತ್ತಾಪ ಪಡಬೇಕಾದಂತಹ ಕನಿಷ್ಠ ಶಿಕ್ಷೆಗಳಿರ್ತವೆ. ಕನಿಷ್ಠ ಶಿಕ್ಷೆಗಳು. ಸ್ವಾತಂತ್ರ್ಯ ಇರೋದಿಲ್ಲ. ಕೂತ್ಕೊಂಡು ಮಾತಾಡೋದಕ್ಕೆ ಹೆಂಡತಿ ಮಕ್ಕಳು ಇರೋದಿಲ್ಲ. ಒಂದು ತರಹದ ನರಕ ಯಾತನೆ. ಅವ್ಯಾವ ಯಾತನೆಯೂ ಕೂಡ ದರ್ಶನ್ಗೆ ಇರಲಿಲ್ಲ. ರಾಜನಂತ ನೋಡ್ಕೊತಾ ಇದ್ರು ಪೊಲೀಸರು. ಅಲ್ಲಿ ಜೈಲಿನಲ್ಲಿ ಯಾರನ್ನ ಬೇಕಾದ್ರೂ ಮೀಟ್ ಆಗಬಹುದು, ಎಷ್ಟೊತ್ತಿಗೆ ಬೇಕಾದ್ರೂ ಎದ್ದು ಹೋಗಬಹುದು. ಏನು ನಲ್ಲಿ ಮೂಳೆ ಸಿಗ್ತಾ ಇತ್ತಂತೆ ಈತನಿಗಲ್ಲಿ. ಬೇಕಾದ ಆಹಾರವನ್ನು ಆರ್ಡರ್ ಮಾಡ್ತಿದ್ದಂತೆ ಜೈಲಿನಲ್ಲಿ ಕೂತ್ಕೊಂಡು. ಸೊ ದರ್ಶನ್ ರಾಜಾತಿಥ್ಯ ಸಂಬಂಧ 3 ಕೇಸ್ಗಳು ದಾಖಲಾಗಿತ್ತು. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ 3 ಪ್ರಕರಣ, ಜೈಲಾಧಿಕಾರಿಗಳ ವೈಫಲ್ಯದ ಬಗ್ಗೆ ಮತ್ತೊಂದು ಪ್ರಕರಣ. ಸೊ ಹೀಗೆ ಅಷ್ಟು ಪ್ರಕರಣಗಳ ಪೈಕಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಬಾಕಿ ಇತ್ತು. ಆ ಎಲ್ಲ ಪ್ರಯತ್ನಗಳಾಗ್ತಾವೆ. ಮತ್ತೆ ಸಂಕಷ್ಟ ಎದುರಾಗುತ್ತಾ ನಟ ದರ್ಶನ್ಗೆ. ಈಗಾಗಲೇ ಆತನ ರೆಗ್ಯುಲರ್ ಬೇಲ್ ರದ್ದಾಗಿ ಮತ್ತಾತ ಜೈಲಲ್ಲಿ ಕೂತ್ಕೊಂಡಿದ್ದಾನೆ. ಜೈಲಲ್ಲಿ ಇರೋ ಸಂದರ್ಭದಲ್ಲಿ ಈಗ ಮತ್ತೊಂದು ಜೈಲಾಧಿಕಾರಿಗಳ ವಿರುದ್ಧ ಮತ್ತು ದರ್ಶನ್ ಮಾಡಿದಂತಹ ಪ್ರಮಾದ, ಈ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.